ಮುಳಗುಂದ ಪಟ್ಟಣ ಪಂಚಾಯಿತಿ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ 12ರ ಸದಸ್ಯ ಇಮಾಮ್ ಸಾಬ್ ಶೇಖ್ ಆಯ್ಕೆಯಾದರು. ಬುಧವಾರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜರುಗಿದ ಚುನಾವಣಾ ಪ್ರಕ್ರಿಯೆಯಲ್ಲಿ ಇಮಾಮ್ ಸಾಬ್ ಮೋದಿನ್ ಸಾಬ್ ಶೇಖ್ ಅವರನ್ನು ಆಯ್ಕೆ ಮಾಡಲಾಯಿತು. ಈ ವೇಳೆ ಇಮಾಮ್ ಸಾಬ್ ಶೇಖ್ ಅವರು ಮಾತನಾಡುತ್ತಾ, ನನ್ನನ್ನು ಸ್ಥಾಯಿ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ನನ್ನ ವ್ಯಾಪ್ತಿಗೆ ಬರುವ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತೇನೆ. ಪಕ್ಷ ಭೇದ ಮರೆತು ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಆಶೀರ್ವಾದದಿಂದ ಇಲ್ಲೇ ಮುಳುಗುಂದ ಹಿರಿಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ಎಲ್ಲ ನನಗೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿದ್ದಕ್ಕೆಲ್ಲರಿಗೂ ಧನ್ಯವಾದ ಹೇಳುತ್ತೆ. ನಮ್ಮ ಅವಧಿ ಒಳಗೆ ಇನ್ನೂ 13 ತಿಂಗಳು ಐತಿ. ಏನೇನು ಕೆಲಸ ಇದ್ರೂ ಎಲ್ಲನೂ ಅದು ನಿಲ್ಲಿಸ್ಕೊಂಡು ಹೋಗ್ತೀವಿ. ಎಲ್ಲರೂ ಕೂಡ ಹೊಂದ್ಕೊಂಡು BJP ಆಗಲಿ ಕಾಂಗ್ರೆಸ್ ನಮ್ಮಲ್ಲಿ ಬೇಕನ ಯಾವುದೋ ಇಲ್ಲ, ಎಲ್ಲ ನೇಮಿಸ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಇಲ್ಲಿಗೆ ಮಾತಾಡಿದ್ವಿ. ಪಟ್ಟಣ ಪಂಚಾಯತ್ ಸದಸ್ಯ ಷಣ್ಮುಖಪ್ಪ ಬಡ್ನಿ ಮಾತನಾಡಿ, ಸ್ಥಾಯಿ ಸಮಿತಿಯ ಅಧ್ಯಕ್ಷರ ವ್ಯಾಪ್ತಿಗೆ ಬರುವ ಕೆಲಸ ಕಾರ್ಯಗಳನ್ನು ನಿಭಾಯಿಸುವ ಜವಾಬ್ದಾರಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಹೆಗಲ ಮೇಲಿದೆ. ಯಾರಿಗೂ ನೋವಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಇವತ್ತಿನ ನಮ್ಮ ಪಟ್ಟಣ ಪಂಚಾಯತಿಯ 4ನೇ ಅವಧಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇಮಾಮ್ ಸಾಬ್ ಶೇಖ್ ಅವರನ್ನು ನಮ್ಮೆಲ್ಲ ಪಟ್ಟಣ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು 8ನೇ ತಾರೀಕಿಗೆ ಮೀಟಿಂಗ್ನಲ್ಲಿ ಟರ್ವ್ ಮಾಡಿದ ಪ್ರಕಾರ ಹಿರಿಯರ ಮುಖಾಂತರ ಇವತ್ತು ಸ್ಥಾಯಿ ಸಮಿತಿ ಅಧಿಕಾರ ಇಮಾಮ್ ಸಾಬ್ ಶೇಖ್ ಅವರು ತಗೊಂಡಿದ್ದಾರೆ. ಅವರು ಇದೇ ರೀತಿಯಾಗಿ ಏನು 19 ಮಂದಿ ಮೆಂಬರ್ಸನ್ನು ನಮ್ಮ ಅವಧಿಯಲ್ಲಿ 13 ತಿಂಗಳಿರ್ಬೋದು, 14 ತಿಂಗಳಲ್ಲಿ ಏನು ಕೆಲಸ ಬರ್ತಾವೆ ಅವನ್ನೆಲ್ಲ ಮಾಡಿಸಿ ಎಲ್ಲರೂ ಒಳಗೊಂಡು ಯಾವುದೇ ರೀತಿ ಬಿಂದುವಾಗಿ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಡ್ಕೊಳ್ಳಿ. ಇನ್ನೂ ಒಂದು ಹೆಚ್ಚಿನ ರೀತಿ ಅವ್ರು ಏನಾದ್ರು ಕೆಲಸ ಇದ್ದರೆ ತಮ್ಮ ಈ ಸ್ಥಾಯಿ ಸಮಿತಿ ಒಳಗೆ ಯಾವ ಮತ್ತು ಅಧಿಕಾರ ಬರ್ತಾವನ್ನು ತೆಗೆದುಕೊಂಡು ಮುಳಗುಂದ ಪಟ್ಟಣ ಪಂಚಾಯತಿಯನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಊರಿನ ಕೆಲಸ, ಲೈಟು ಏನು ಅವ್ರು ಅದರಲ್ಲಿ ಯಾವುದೇ ಬರ್ತೈತೆ, ಶಾಲೆ, ಶುದ್ಧಘಟಕ ನೀರು ಇಂಥವೆಲ್ಲ ಅವರ ಬರ್ತಾವೆ. ಸರ್ಕಾರ ದವಾಖಾನೆ ಬರ್ತದೆ. ನಾವು ಸೌಂಡ್ ಮಾಡಿಕೊಂಡು ಆ ದವಾಖಾನೆ ಇರ್ಬೋದು, ಶಾಲೆ ಇರ್ಬೋದು, ಅವ್ರು ಹೋಗಿ ವಿಸಿಟ್ ಮಾಡಿ ಏನೇನು ಇರ್ತದೆ ಅನ್ನೋದು ನೋಡಿದ್ರೆ ಅವ್ರ ಜೊತೆಗೆ ಯಾವ ತಮಗೆ ಮೆಂಬರ್ಸ್ ಬರ್ತಾರೆ ಕರ್ಕೊಂಡು ಊರನ್ನು ಸ್ವಚ್ಛವಾಗಿಡೋದು ಅಂತೇಳಿ ಎಲ್ಲೋ ಕಾಲದ ಮಾತನಾಡಿ ಅದೆಲ್ಲರಿಗೆ ಅಭಿನಂದಿಸಿ ಮತ್ತೊಮ್ಮೆ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಪೂರಕ ಅಭಿನಂದಿಸಿ ಜೈ ಹಿಂದ್ ಜೈ ಕನ್ನಡ. ಈ ಸಂದರ್ಭದಲ್ಲಿ KL ಕರಿಗೌಡ್, ವಿಜಯ್ ನಿಲಗುಂದ್, ದ್ಯಾಮಣ್ಣ ನಿಲಗುಂದ್, ಮಹದೇವಪ್ಪ ಗಡಾದ್, ಮಹಂತೇಶ್ ನಿಲಗುಂದ್, ಪಾರವ್ವ ಅಳ್ಳಣ್ಣವರ್, ನೀಲಮ್ಮ ಅಸುಂಡಿ, ಚಂಪಾವತಿ ಗುಳೇದ್, ಮುಖ್ಯಾಧಿಕಾರಿ ಮಂಜುನಾಥ್ ಗುಳೇದ್ ಸೇರಿದಂತೆ ಸಿಬ್ಬಂದಿ ಉಪಸ್ಥಿತರಿದ್ದರು.